ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಬಳಗದ ಆಪ್ತರೊಬ್ಬರು, ಸೊ ಅವರ ಬರಹಗಾರರೊಬ್ಬರು. ಸೊ ಈಗ ಕಾಂತಾರ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಸಾಕಷ್ಟು ನಿರೀಕ್ಷೆ ಕೂಡ ಹುಟ್ಟಿಸಿರ್ತಕ್ಕಂಥದ್ದು. ಸೊ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಅನಿರುದ್ಧ್ ಮಹೇಶ್ ಅವರು ರಿಷಬ್ ಶೆಟ್ಟಿ ಅವರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಜರ್ನಿ ಮಾಡಿರ್ತಕ್ಕಂಥವ್ರು. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅನ್ನೋದನ್ನು ಕೇಳೋಣ. ಸರ್, ಈಗ ಸಹಜವಾಗಿ ರಿಷಬ್ ಅವರ ಜೊತೆಗಿನ ಒಡನಾಟ ನಿಮಗೆ ಯಾವಾಗಿಂದ ಶುರು ಆಯಿತು? ಈಗ ಕಾಂತಾರ ಚಾಪ್ಟರ್ 1 ಹಂತಕ್ಕೂ ಕೂಡ ಬಂದಿದೆ, ಅದ್ರ ಬಗ್ಗೆ ಮೊದಲು ಹೇಳೋದಾದರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ನಾನು ಅಸೋಸಿಯೇಟ್ ಡೈರೆಕ್ಟರಾಗಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನಾನು ಕೆಲಸಕ್ಕೆ ಸೇರಿದ್ದಲ್ಲಿ ರೈಟಿಂಗ್ ಟೀಮಲ್ಲೂ ಕೂತ್ಕೊಂಡಿದ್ದೆ. ಸೊ ಡಿಸ್ಕಷನಲ್ಲಿ ಆಗೋದೆಲ್ಲ ನೋಡ್ತಾ ಇದ್ದೆ. ನನ್ನ ಅಣ್ಣ ಅಭಿಜಿತ್ ಮಹೇಶ್ ಅವರು ಅದಕ್ಕೆ ಮೇನ್ ರೈಟ್ರು. ಸೊ ಆ ರೈಟಿಂಗ್ ಟೀಮಲ್ಲಿ ಕೂತು ನನಗೆ ಅಂದರೆ ಅವ್ನು ಹೇಳ್ಕೊಟ್ಟಿದ್ದೆ ನನಗೆ ಬೇಸಿಕಲಿ ನನ್ನ ಸ್ಕ್ರೀನ್ ಪ್ಲೇ ಹೆಂಗೆ ಅಪ್ರೋಚ್ ಮಾಡ್ಬೇಕಾದ್ರೆ. ನಾನು ಮುಂಚೆ ನಾಟಕಗಳನ್ನು ಬರೆದಿದ್ದೆ, ನಾಟಕಗಳು ಮಾಡ್ತಾಯಿದ್ದೆ. ನಾನು ಅದೇ ಟೈಮಲ್ಲಿ ಒಂದು ಮಕ್ಕಳ ನಾಟಕನೂ ಮಾಡ್ತಾಯಿದ್ದೆ. ಸೊ ಹಾಗೆ ಈ ಸಿನಿಮಾಗೆ ಬಂದು ಜಾಯ್ನ್ ಆಗಿ ಇವ್ರ ಜೊತೆ ಜರ್ನಿ ಸ್ಟಾರ್ಟ್ ಆಗಿದ್ದು ನನಗೆ. ಎಸ್, ಈಗ ಪರ್ಟಿಕ್ಯುಲರ್ ಆಗಿ ರಿಷಬ್ ಅವ್ರಿಗೂ ಕೂಡ ನಿಮ್ಮ ಆರಂಭದ ದಿನಗಳಿಂದ ಅಂದರೆ ಅವರು ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸೊ ಹೀರೋ, ಆ ಟೈಮಿಂದ ಅವ್ರನ್ನ ನೋಡ್ತಾ ಇದ್ರಿ. ಅವರ ಕನಸುಗಳು ಮತ್ತು ಕನವರಿಕೆಗಳು ಹೆಂಗಿತ್ತು, ಹೆಂಗೆ ಚೇಂಜ್ ಆಯಿತು ಕಾಂತಾರ ಹಂತಕ್ಕೆ ಬರೋವರೆಗೆ ಅನ್ನುವಂಥದ್ದು ನೀವು ಆ ತಂಡದ ಬರಹಗಾರರಾಗಿ ನೋಡ್ದಂಗೆ ಸರ್? ಕಥೆ ಹೇಳೋ ವಿಷಯದಲ್ಲಿ ಅವ್ರ ಅಪ್ರೋಚ್ ನನ್ನ ಪ್ರಕಾರ ಚೇಂಜ್ ಆಗಿದೆ ಅಂತ ಅನ್ಸಲ್ಲ ಸರ್. ಅವ್ರದ್ದು ಏನು ಅಪ್ರೋಚಲ್ಲಿ ಒಂದು ಕಥೆನ ಅವ್ರು ಹೇಳಬೇಕು ಅಂತ ಹೊರಡ್ತಾರೋ ಆ ಅಪ್ರೋಚ್ ಹಾಗೆ ಇದೆ. ಅಂದರೆ ಹೋಗ್ತಾ ಕಾಂತಾರ ಆಯಿತು, ಕಾಂತಾರ ತುಂಬ ದೊಡ್ಡ ಮಟ್ಟಕ್ಕೆ ಜನ ತೊಗೊಂಡೋದ್ರು. ಅದನ್ನ ಬೆಳೀತಾ ಸುಮಾರಷ್ಟು ಹೊಸ ವಿಷಯಗಳನ್ನು ನಾವು ಕಲ್ತ್ಕೊತಾ ಹೋದ್ವಿ. ಅದು ಬಿಟ್ಟರೆ ಅಂದರೆ ಆ್ಯಸ್ ಅ ಪರ್ಸನ್ನು, ಆ್ಯಸ್ ಅ ಡೈರೆಕ್ಟ್ರು ಅವ್ರದ್ದು ಅಪ್ರೋಚ್ ಅದೇನು ಸಾಲಿಡ್ ಆಗಿತ್ತೋ ಇವತ್ತಿಗೂ ಅದೇ ಸ್ಟ್ರೆಂತಲ್ಲಿದೆ ಸರ್. ಎಸ್, ಈಗ ಕಾಂತಾರ 1ನಲ್ಲಿ ನಿಮಗೆ ಅವತ್ತು ಇದ್ದಂಥ ನಿರೀಕ್ಷೆಗಳು ಅಂದರೆ ನಾವು ತುಂಬ ಸಾರಿ ಕೇಳಿದ್ದೀವಿ, ಒಂದು ಸ್ಮಾಲ್ ಬಜೆಟ್ನ ಸಿನಿಮಾ ಮಾಡಿದ್ವಿ, ಒಂದಿಷ್ಟು ಭಾಗದ ಜನರಿಗೆ ಇದು ಇಷ್ಟ ಆಗ್ಬೋದು ಅನ್ನೋಂಥ ಯೋಚನೆಗಳಿತ್ತು ಆರಂಭದಲ್ಲಿ. ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ, ಆಗಿದ್ದು ಅನ್ನುವಂಥದ್ದು. ಅದು ನಿಮಗೆ ಆ ತಂಡದಲ್ಲಿ ಆರಂಭದ ದಿನಗಳಲ್ಲಿ ಮತ್ತು ರಿಲೀಸ್ ಆದಾಗ ಅದರ ನಂತರದ ಬೆಳವಣಿಗೆಗಳನ್ನ ಹೆಂಗೆ ಗಮನಿಸ್ತು ತಂಡ ಅಂತ? ಅದೇ ನೀವು ಹೇಳ್ದಂಗೆ ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಹೋಗಿದ್ದಲ್ಲ, ಅದು ಆಗಿದ್ದದು. ಮಾಡಿದಾಗ ಅದೇ ಅಂದರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋ ಥರದ್ರಲ್ಲಿ ಇದ್ವಿ. ಅದು ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ಬೆಳೀತಾ ಹೋದಾಗ ಅಂದರೆ ಕಥೆಯಲ್ಲಿ ಕೆಲವು ಐಡಿಯಾಗಳನ್ನು ನಾವೇನು ಆ ಸಿನಿಮಾದಲ್ಲಿ ಮಾಡಿರಲಿಲ್ವೋ, ಅದ್ರದ್ದು ಪ್ರೀಕ್ವಲ್ ಆಗಿ ಅದನ್ನು ತೊಗೊಂಡು ಈ ಕಥೆ ಶುರು ಮಾಡಬೇಕು ಅನ್ನೋಂಥದ್ದಿತ್ತು. ಅದನ್ನು ತೊಗೊಂಡು ಇನ್ನೊಂದು ಸಿನಿಮಾ ಮಾಡ್ಬೋದಲ್ಲ ಅನ್ನೋಂಥ ಐಡಿಯಾ ರಿಲೀಸ್ ಟೈಮಿಗೆ ಬಂದಿತ್ತು. ಅಂದರೆ ಸಿನಿಮಾ ಹಿಟ್ಟಾದ್ಮೇಲೆ ಅನ್ನೋದಕ್ಕಿಂತನೂ ಅದೊಂದು ಇರುತ್ತಲ್ಲ ಸರ್, ಇದೊಂದು ಹೇಳೋಕ್ಕಾಗಲಿಲ್ಲ, ಅದರಲ್ಲಿ ಇದೊಂದು ಹೇಳಬೇಕಿತ್ತಲ್ಲಿ, ಇದೊಂದು ಪಾಯಿಂಟ್ ಹೇಳಬೇಕಿತ್ತು. ಆ್ಯಂಡ್ ಅದು ದೊಡ್ಡದಾಗಿ ಬೆಳೆದಾದ್ಮೇಲೆ ಇನ್ನೂ ಜಾಸ್ತಿ ಬೂಸ್ಟ್ ಸಿಗೋಕ್ಕೆ ಶುರುವಾಯ್ತು. ಅದು ನಾವು ಡೆಫಿನೆಟ್ಲಿ ಆ ಪಾರ್ಟನ್ನು ನಾವು ಡೆವಲಪ್ ಮಾಡ್ಕೊಂಡು ಮುಂದೆ ತೊಗೊಂಡೋಗ್ಬೋದು ಅಂತ. ಆ್ಯಸ್ ಫಿಲ್ಮ್ ಮೇಕರ್ಸ್, ಆ್ಯಸ್ ರೈಟರ್ಸ್ ತುಂಬ ವಿಷಯಗಳು ಕಲಿಯೋದಕ್ಕೆ ಸಿಕ್ತು. ಯಾಕಂದರೆ ಒಂದು ಸ್ಮಾಲ್ ಬಜೆಟ್ ಸಿನಿಮಾ ಮಾಡೋದಕ್ಕೂ, ದೊಡ್ಡ ಬಜೆಟ್ ಸಿನಿಮಾ ಮಾಡೋದಕ್ಕೂ, ಆ ಸಿನಿಮಾ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥ ಹಲವಾರು ಟೆಕ್ನಿಕ್ಯಾಲಿಟೀಸು, ಎಷ್ಟೋ ವಿಷಯಗಳನ್ನು ನಾವೇ ಫಸ್ಟ್ ಟೈಮ್ ನೋಡಿದ್ದು. ನಮಗೆ ಸಿಕ್ಕಾಪಟ್ಟೆ ವಿಷಯಗಳು ಕಲಿಯೋದಕ್ಕೆ ಸಿಕ್ತು. ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊತಾ ಹೋದ್ವಿ. ಹೋಪ್ಫುಲಿ ಫಿಲ್ಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸರ್ ಅದು.